ವಿಜೇಂದ್ರ ಸೇರಿದಂತೆ ಯಾರೇ ಮುಖ್ಯಮಂತ್ರಿ ಆದ್ರೂ ನನಗೆ ಅಸಮಾಧಾನವಿಲ್ಲ. ದಲಿತರು ಸಿಎಂ ಆಗ್ಬೇಕು ಅನ್ನೋ ಕೂಗಿಗೆ ಕೊನೆಯವರೆಗೂ ಧ್ವನಿ ಎತ್ತುತ್ತೇನೆ. ನಾನೇ ಸಿಎಂ ಆಗ್ಬೇಕೆಂಬುದು ಇಲ್ಲ. ಯಾರೇ ದಲಿತ ನಾಯಕ ಸಿಎಂ ಆಗ್ಲಿ ಅನ್ನೋದೇ ನನ್ನ ಆಸೆ. ನಾನು ಸಿಎಂ ಆಗ್ಬೇಕು ಅನ್ನೋದು ಏನೂ ಇಲ್ಲ. ಆದ್ರೆ ದಲಿತ ಸಮುದಾಯದವರು ಸಿಎಂ ಆಗ್ಬೇಕು ಎಂಬುದರ ಬಗ್ಗೆ ನಾನು ಧ್ವನಿ ಎತ್ತುತ್ತೇನೆ ಅಂತ ಹಿರಿಯ ಬಿಜೆಪಿ ನಾಯಕ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಈ ವಿಷಯಕ್ಕೆ ಪಕ್ಷವೇ ತೀರ್ಮಾನಿಸಬೇಕು. ನಾನು ನನ್ನ ಅಭಿಪ್ರಾಯ ಮಾತ್ರ ಹೇಳುತ್ತಿದ್ದೇನೆ ಎಂದು ಅವರು ಇತರ ರಾಜ್ಯಗಳಲ್ಲಿ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಿರುವುದನ್ನ ಉದ್ಧರಿಸಿ ಕರ್ನಾಟಕದಲ್ಲಿಯೂ ಒಬ್ಬ ದಲಿತ ವ್ಯಕ್ತಿಯೊಬ್ಬ ಮುಖ್ಯಮಂತ್ರಿ ಆಗ್ಬೇಕೆಂದು ತಮ್ಮ ಆಶೆಯನ್ನ ವ್ಯಕ್ತಪಡಿಸಿದ್ದಾರೆ. ಜಿಗಜಿಣಗಿ ತಮ್ಮ ರಾಜಕೀಯ ಅನುಭವವನ್ನ ಹಂಚಿಕೊಂಡು, ದೇವರು ನನಗೆ ಜೀವನದಲ್ಲಿ ಎಲ್ಲವನ್ನ ಕೊಟ್ಟಿದ್ದಾರೆ. ನಾನು ಕೇಂದ್ರದಲ್ಲಿ ಸಚಿವನಾಗಿದ್ದೇನೆ. ರಾಜ್ಯದಲ್ಲಿ 19 ವರ್ಷ ಮಂತ್ರಿ ಆಗಿದ್ದೇನೆ. 45 ವರ್ಷಗಳಿಂದ ರಾಜಕಾರಣದಲ್ಲಿ ತೊಡಗಿಕೊಂಡಿದ್ದೇನೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬೇರೆ ಬೇರೆ ಪಕ್ಷದಿಂದಲೂ 3 ಬಾರಿ ಸಂಸದನಾಗಿದ್ದೇನೆ. ನಾನು ವೈಯಕ್ತಿಕವಾಗಿ ಏನು ಬೇಡ, ಸಮಾಜಕ್ಕಾಗಿ ಕೇಳ್ತಿದ್ದೇನೆ. ಸಿಎಂ ಆಯ್ಕೆಯನ್ನ ನಮ್ಮ ಪಕ್ಷದವರಿಗೆ ಬಿಟ್ಟಿದ್ದೇನೆ. ನಾನು ನನ್ನ ಅಭಿಪ್ರಾಯ ಮಾತ್ರ ಹೇಳ್ತಿದ್ದೇನೆ ಎಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 1000 ದಿನಗಳನ್ನ ಉಲ್ಲೇಖಿಸಿ ಜಿಗಜಿಣಗಿ ಸರ್ಕಾರದ ವಿರುದ್ಧ ಟಿಪ್ಪಣಿ ಮಾಡಿದ್ರು. ಅವರು ಹೇಳಿದ್ರು, ರಾಜ್ಯ ಸರ್ಕಾರ ಕೇಂದ್ರ ಅನುದಾನವನ್ನ ಉಪಯೋಗಿಸುತ್ತಿಲ್ಲ. ಹೊಲಸು ಸರ್ಕಾರ ಬಂದಿದೆ. ಬೆಳಗ್ಗೆ ಮುಸ್ಲಿಂ, ಮಧ್ಯಾಹ್ನ ದಲಿತ, ಸಾಯಂಕಾಲ ಒಬಿಸಿ ಸಮುದಾಯಗಳಿಗೆ ಮಾತ್ರ ಪ್ರಾಧಾನ್ಯ ನೀಡಲಾಗ್ತಿದೆ. ಇಂತಹ ಕ್ರಮದಿಂದ ಸರ್ಕಾರ ಮುಂದುವರಿಯುವುದಿಲ್ಲ. ಮುಂದಿನ ಚುನಾವಣೆ ನಾಳೆ ನಡೆದರೂ ಮುಂದೆ ನಡೆದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಅವಕಾಶ ಪಡೆಯುವುದಿಲ್ಲ ಎಂದು ಹೇಳಿದರು. ನಗರದಲ್ಲಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರ 1000 ದಿನ 1000 ಸಮಸ್ಯೆಗಳು ಎಂಬ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ನಂತರ ರಾಜ್ಯ ಬಿಜೆಪಿ ಎಸ್ಪಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಹೇಳಿದರು, ಕಮಿಷನ್, ಭ್ರಷ್ಟಾಚಾರ ಹಗರಣಗಳು ಮಾತ್ರ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಅಬಕಾರಿ ಇಲಾಖೆಯ ಹಗರಣ, ಸ್ಮಾರ್ಟ್ ಮೀಟರ್ ಹಗರಣ, ಸಾವಿರಾರು ಕೊಲೆಗಳು, ಮಹಿಳೆಯರಿಗೆ ಭದ್ರತೆ ಇಲ್ಲ. 2024ರಲ್ಲಿ 324 ಬಲಾತ್ಕಾರ ಪ್ರಕರಣಗಳು, ಇವುಗಳೆಲ್ಲ 1000 ದಿನಗಳ ಸಾಧನೆ ಎಂಬ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು.